ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಈ ದೇವಸ್ಥಾನಕ್ಕೆ 3ನೇ ಸಲ ಹೋಗ್ತಾ ಇರೋದು. ಅದರ ಮದುವೆ ಆದಮೇಲೆ ಇದೇ ಮೊದಲನೇ ಬಾರಿ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಕೇಳಿರ್ತೀರ ಸೂರ್ಯ ಟೆಂಪಲ್ ಉಜಿರೆಯಲ್ಲಿ ಇರೋದು. ಆದರೆ ಈ ದೇವಸ್ಥಾನದ ಹೆಸರು ಸದಾಶಿವ ರುದ್ರ ದೇವಸ್ಥಾನ ಅಂತ. ಉಜಿರೆಯಿಂದ ಕರೆಕ್ಟಾಗಿ ಒಂದು 4-5 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಧರ್ಮಸ್ಥಳದಿಂದ ಈ ಟೆಂಪಲ್ 13 ಕಿಲೋಮೀಟರ್ ಎಕ್ಸಾಕ್ಟ್ ಆಗಿ ಆಗತ್ತೆ. ನೀವು ಚಾರ್ಮಡಿ ಘಾಟಿಂದ ಹೋಗ್ತಾ ಇದ್ದೀರಾ ಅಂದರೆ ಈ ಟೆಂಪಲ್ ನಿಮಗೆ ಮೊದಲೇ ಸಿಗುತ್ತೆ. ಆದರೆ ಪ್ರತೀತಿ ಏನು ಅಂತಂದರೆ ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಇಲ್ಲಿಗೆ ಬಂದು ಹರಕೆ ಕಟ್ಕೊಂಡು ಇಲ್ಲಿಂದ ಕುಕ್ಕೆಗೆ ಹೋಗಬೇಕು ಅನ್ನೋದು ಪ್ರತೀತಿ. ಆದರೆ ಮೊದಲಿಗೆ ಈ ದೇವಸ್ಥಾನ ಸಿಗುತ್ತಲ್ಲ ಅಂತ ಇಲ್ಲಿಗೆ ಹೋಗ್ತಾರೆ. ಆ್ಯಕ್ಚುಲಿ ಈ ಊರ ಹೆಸರು ಸೂರ್ಯ ಅಂತ. ಆ ಕಾರಣಕ್ಕಾಗಿ ಇದನ್ನು ಸೂರ್ಯ ಟೆಂಪಲ್ ಅಂತ ಹೇಳ್ತಾರೆ. ಆದರೆ ಇದು ಸದಾಶಿವ ರುದ್ರ ದೇವಸ್ಥಾನ. ಈ ದೇವಸ್ಥಾನದ ಪ್ರತೀತಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನೀವು ಆ ಭಾಗದಲ್ಲಿ ಕೇಳಿದ್ರೆ ಯಾರಾದರೂ ಈ ದೇವಸ್ಥಾನದ ಅಡ್ರೆಸ್ಸನ್ನು ಹೇಳ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಮಣ್ಣಿನ ಆಕೃತಿಗಳನ್ನು ಹರಕೆ ರೂಪದಲ್ಲಿ ಒಪ್ಪಿಸುವಂಥದ್ದು ಮತ್ತು ಹರಕೆ ರೂಪದಲ್ಲಿ ಒಪ್ಪಿಸಿದ್ದು ಆಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ. ಇನ್ನೊಂದು ವಿಚಾರ ಅಂತಂದರೆ ನಾವೆಲ್ಲ ಕಡೆ ಹರಕೆ ಹೊತ್ಕೊಂಡು ತೀರಿಸ್ಕೊಂಡು ಬಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇಲ್ಲಿ ನಾವು ಏನು ಆಗಬೇಕು ಅನ್ನೋದನ್ನ ಹರಕೆ ಹೊತ್ಕೊಂಡು ಬರಬೇಕು, ಎಲ್ಲ ಆದಮೇಲೆ ತೀರಿಸ್ಬೇಕು. ಅದಿಲ್ಲಿ ಪ್ರತೀತಿ. ಇದು ಟೈಮಿಂಗ್ಸ್ ಕೂಡ ಇದೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ ಓಪನ್ ಇರುತ್ತೆ. ಆಮೇಲೆ ನಿಮಗೆ ಮಧ್ಯಾಹ್ನ 3 ಗಂಟೆಯಿಂದ ಓಪನ್ ಆಗುತ್ತೆ. ಸೊ ನೀವು ಹೋಗುವಾಗ ಟೈಮಿಂಗ್ಸ್ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಈ ದೇವಸ್ಥಾನದ ಸುತ್ತಮುತ್ತ ಗಣಪತಿ ದೇವಸ್ಥಾನ ಇದೆ, ನಾಗರ ದೇವಸ್ಥಾನ ಇದೆ. ಇಲ್ಲೇ ಒಂದು 3-4 ದೇವಸ್ಥಾನಗಳು ಇದೆ. ನೀವಿಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಇಷ್ಟಾರ್ಥಗಳು ಏನೇ ಆಗಿದ್ರೂ ಕೂಡ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಕಚೇರಿಯಲ್ಲಿ ನೀವು ಮಣ್ಣಿನ ಆಕೃತಿಯನ್ನು ಪಡ್ಕೊಳ್ಬೋದು. ವಿಶೇಷವಾದಂಥ ಸೇವೆಗಳನ್ನು ಸಲ್ಲಿಸ್ಬೋದು. ಆ ಸೇವೆಗಳು ಏನೇನು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿದೆ. ಆ ಮಣ್ಣಿನ ಆಕೃತಿಯನ್ನು ಪಡ್ಕೊಂಡು ಹರಕೆಯನ್ನು ತೀರಿಸಬಹುದು. ಅದು ಎಂಥದ್ದೇ ಕಷ್ಟದ ಹರಕೆಗಳಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಮನೆ ಕಟ್ಟೋದು, ಟ್ರ್ಯಾಕ್ಟ್ರಿ ತಗೋಬೇಕು, ಕಾರ್ ತಗೋಬೇಕು, ಅಥವಾ ಬಂಗಾರದ್ದೇನೋ ನನ್ನ ನೆಕ್ಲೆಸ್ ತಗೋಬೇಕು, ಒಂದು ಕಣ್ಣು ಕಾಣಿಸ್ತಾ ಇಲ್ಲ, ಕಣ್ಣಿನ ದೃಷ್ಟಿ ಬರಬೇಕು, ಅಥವಾ ಆಕ್ಸಿಡೆಂಟಲ್ಲಿ ಕಿವಿ ಕೇಳಿಸ್ತಾ ಇಲ್ಲ, ಕಿವಿ ಕರೆಕ್ಟಾಗಿ ಆಗಬೇಕು, ಈ ಥರದ್ದು ಏನೇ ಹರಕೆಗಳಿದ್ರೂ ಕೂಡ ಈ ಕೌಂಟರ್ ಕಾಣ್ತಿದೆಯಲ್ಲ, ಈ ಕೌಂಟರಲ್ಲಿ ನಿಮಗೆ ಮಣ್ಣಿನ ಆಕೃತಿಯನ್ನು ಕೊಡ್ತಾರೆ. ಅಲ್ಲೇ ಕೊಡ್ತಾರೆ. ನೀವು ಅದಕ್ಕೆ ದುಡ್ಡು ಕಟ್ಟಿದರೆ ಆಯಿತು, ಅಲ್ಲೇ ಆಕೃತಿನ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಅರ್ಪಿಸ್ಬೇಕು. ಬಟ್ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ರೂಲ್ಸ್ ಇದೆ. ಅಂದರೆ ಒಂದಷ್ಟು ವಾಡಿಕೆ ಇದೆ, ಸಂಪ್ರದಾಯ ಇದೆ, ಹೀಗೆ ಪ್ರಾರ್ಥನೆ ಮಾಡ್ಕೋಬೇಕು ಅಂತ. ಆ ದೇವಸ್ಥಾನದ ಅಕ್ಕಪಕ್ಕ ನಿಮಗೆ ಕಣ್ಣು ಹಾಯಿಸಿದ್ರೆ ಕಾಣುತ್ತೆ. ಒಂದು 100 ಮೀಟ್ರ್ ದೂರದಲ್ಲಿ ಈ ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಸೂರ್ಯ ಮಣ್ಣಿನ ಹರಕೆ ಬನ ಅಂತ ಇದೆಯಲ್ಲ, ಇದು ಬನ. ಈ ಬನದಲ್ಲಿ ನೀವು ಬಂದು ಬೇಡ್ಕೊಂಡು ಹೋಗಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮಗೇನು ಬೇಕು ಅನ್ನೋದನ್ನು ಈ ಬನದಲ್ಲಿ ನಿಂತ್ಕೊಂಡು ಬೇಡ್ಕೊಂಡು ಬರಬೇಕು. ಬೇಡ್ಕೊಂಡು ಬಂದು ಅದು ಈಡೇರಿದ ಮೇಲೆ ನೀವು ಹರಕೆಯನ್ನು ತೀರಿಸಬೇಕು. ಹರಕೆ ತೀರಿಸೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇದರಿಂದ ನಿಜವಾಗ್ಲೂ ತುಂಬ ಜನಕ್ಕೆ ಆಗಿದೆಯಾ, ಬೇಡಿಕೆ ಈಡೇರಿದೆಯಾ ಅಂದರೆ ಖಂಡಿತ ನನಗಂತೂ ಬೇಡಿಕೆ ಈಡೇರಿದೆ. ನಾನು ಈ ಹಿಂದೆ ಏನೋ ಒಂದು ಬೇಡ್ಕೊಂಡಿದ್ದೆ, ಅದು ಆಗಿದೆ. ಆಮೇಲೆ ನಾನು ಹೋಗಿ ಅಲ್ಲಿ ಅರ್ಪಿಸಿದ್ದೀನಿ. ಇದು ಬನ. ಇಲ್ಲಿ ಪಾರ್ವತಿ ಮತ್ತು ಶಿವ ಇಬ್ಬರೂ ಪ್ರತ್ಯಕ್ಷ ಆಗಿದ್ರು. ಒಬ್ಬರು ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಪಾರ್ವತಿ ಮತ್ತು ಶಿವ ಇಬ್ಬರು ಪ್ರತ್ಯಕ್ಷ ಆಗಿ ನಿನಗೇನು ವರ ಬೇಕು ಕೇಳು ಅಂತ ಹೇಳಿದ್ರಂತೆ. ಆ ಕಾರಣಕ್ಕಾಗಿ ಇಲ್ಲಿ ದೇವರು ಪ್ರತ್ಯಕ್ಷವಾದಂಥ ಪವಿತ್ರ ಸ್ಥಳ ಅಂತ ಕರೀತಾರೆ. ಮತ್ತು ಒಂದು ತಾಯಿ ಮಗನನ್ನು ಕರ್ಕೊಂಡು ಸೊಪ್ಪಿಗೆ ಅಂತ ಬಂದಾಗ ಈ ಕತ್ತಿಯಲ್ಲಿ ಸೊಪ್ಪು ಕಡಿಯೋದಕ್ಕೆ ಅಂತ ಹೀಗೆ ಕತ್ತಿ ಬೀಸಿದಾಗ ರಕ್ತ ಚುಮ್ಮುತ್ತಂತೆ. ಆ ಮಗನ ಹೆಸರು ಸೂರ್ಯ. ಸೂರ್ಯ ಅಂತ ಜೋರಾಗಿ ಕೂಗಿದಾಗ ಮಗ ಓಡಿ ಬರ್ತಾನಂತೆ. ಆಗ ಅಲ್ಲಿ ಏನಿದೆ ಅಂತ ನೋಡಿದಾಗ ಆ ಲಿಂಗ ಕಾಣಿಸ್ಕೊಳ್ಳುತ್ತಂತೆ. ಆ ಲಿಂಗದಿಂದ ರಕ್ತ ಚಿಮ್ತಾ ಇರುತ್ತಂತೆ. ಸೂರ್ಯ ಅಂತ ಕೂಗಿದ್ರಲ್ಲ, ಮಗನ ಹೆಸರು ಸೂರ್ಯ. ಆ ಕಾರಣಕ್ಕೆ ಇವ್ರ ಹೆಸರು ಸೂರ್ಯ ಅಂತ ಬಂತಂತೆ. ಹಾಗಾಗಿ ಸೂರ್ಯ ಟೆಂಪಲ್ ಅಂತಾರೆ. ಈ ಊರ ಹೆಸರು ಸೂರ್ಯ, ಅದೇ ದೇವಸ್ಥಾನದ ಹೆಸರು ಸದಾಶಿವ ರುದ್ರ ಟೆಂಪಲ್ ಅಂತ. ಮತ್ತು ಇಲ್ಲಿ 2 ಲಿಂಗ ಇದೆ. ಅದನ್ನು ನಾವು ಪಾರ್ವತಿ ಮತ್ತು ಶಿವ ಅಂತ ಕರೀತಾರೆ. ಇಲ್ಲೇ ಬನ ಇರೋದು. ನೀವೇನು ಬೇಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ನಿಶಬ್ದವಾಗಿರಬೇಕು. ಒಬ್ಬರು ಎಷ್ಟು ಬೇಕಾದರೂ ಬೇಡ್ಕೋಬಹುದು. ಅಂದರೆ ಮನೆ ಬೇಕು, ಕಾರ್ ಬೇಕು, ಮದುವೆ ಆಗಬೇಕು, ಇದಿಷ್ಟು ಬೇಡಿಕೆನ ಒಬ್ಬರೇ ಇಡಬಹುದು. ಇಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗತ್ತೆ.
ಇದು ತುಂಬ ಸೈಲೆಂಟಾಗಿರಬೇಕು. ಜೋರಾಗಿ ಯಾರೂ ಮಾತಾಡಬಾರ್ದು. ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ನಿಮ್ಗಲ್ಲೆಲ್ಲ ಸುತ್ತಮುತ್ತ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲನೂ ಕೂಡ ಮಣ್ಣಿನ ಹರಕೆಯಲ್ಲಿ ತೀರಿಸಿರೋದೇನೆ. ಅಂದರೆ ನೀವೀಗ ನಮಗೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ, ದೇವ್ರೇ ನಾನು ಮುಂದಿನ ಸಲ ಬರ್ತಾ ಮನೆಯನ್ನು ಒಪ್ಪಿಸ್ತೀನಿ ಅಂತ ಹೇಳ್ಕೊಬರ್ಬೇಕು. ಆಮೇಲೆ ಒಂದು ವೇಳೆ ಮನೆ ಕಟ್ಟಾದ್ಮೇಲೆ ವಾಪಸ್ ಹೋಗಿ ಆ ದೇವಸ್ಥಾನದಲ್ಲಿ ಆ ಮಣ್ಣಿನ ಆಕೃತಿಯ ಈ ಮನೆಯನ್ನು ತೆಗೆದುಕೊಂಡೋಗಿ ದೇವಸ್ಥಾನದಲ್ಲಿ ಕೊಡಬೇಕು. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಮಧ್ಯಾಹ್ನ ತೆಗೆದ್ಕೊಂಡು ಬಂದು ಇಲ್ಲಿ ಮತ್ತೆ ಪೂಜೆ ಮಾಡ್ತಾರೆ. ನೀವು ತಗೊಳ್ಬೇಕಾದ್ರೆ ಬಹಳ ಹುಷಾರಾಗಿರಿ. ಬಿರುಕು ಬಿಟ್ಟಿರಬಾರ್ದು. ಆನಂತರ ಒಂದು ಸೇರು ಅಕ್ಕಿ, ಒಂದು ಕಾಯಿ, ₹5 ಹಾಗೆ ಇದನ್ನು ಹರಕೆ ರೂಪದಲ್ಲಿ ಒಪ್ಪಿಸ್ಬೇಕು. ಅಲ್ಲಿಗೆ ಒಂದ್ಸತಿ ಹೋಗಿ ಬನ್ನಿ. ನಿಮಗೂ ಕೂಡ ಎಲ್ಲದು ಒಳ್ಳೆಯದಾಗತ್ತೆ.